ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಮ್ಮ ಡೇ 3 ಹೇಗಿತ್ತು ಮೇಘಾಲಯ ಟ್ರಿಪ್ ಅಲ್ಲಿ ಅಂತ ನೋಡೋಣ ಬನ್ನಿ. ಸಿಹಿ ಫಾಲ್ಸ್ ಟ್ರೆಕ್ ಎಲ್ಲ ಮುಗಿಸಿ ನಾವು ಬಂದಿದ್ದು ಕ್ಯಾಂಪಿಂಗ್ ಮಾಡೋಕೆ. ಸೊ ಅಲ್ಲಿ ಕ್ಯಾಂಪ್ ಫೈರ್ ಇತ್ತು, ನಾವು ಬಾರ್ಬಿಕ್ಯೂ ಎಲ್ಲ ಮಾಡ್ಕೊಂಡು ಸುಮಾರು ಹೊತ್ತು ಡಾನ್ಸ್ ಮಾಡ್ಕೊಂಡೆಲ್ಲ ಎಂಜಾಯ್ ಮಾಡಿದ್ವಿ. ಬೈ ದ ವೇ ನಾವು ಬಂದಿದ್ದು ಶಾನ್ ಪೆಡಿಂಗ್ ಅನ್ನೋ ಒಂದು ವಿಲೇಜ್ಗೆ ಕ್ಯಾಂಪಿಂಗ್ ಮಾಡೋಕೆ. ಸೊ ಇದು 90 ಕಿಲೋಮೀಟರ್ಸ್ ದೂರದಲ್ಲಿದೆ ಶಿಲಾಂಗ್ ಇಂದ. ಹಾಗೇನೆ ಒಂದು 8 ಕಿಲೋಮೀಟರ್ಸ್ ದೂರದಲ್ಲಿದೆ ದ್ವಾಕಿ ಅನ್ನೋ ಟೌನ್ ಇಂದ. ಸೊ ಇಲ್ಲಿ ಹರಿತಾ ಇರುವಂತ ನೀರು ತುಂಬಾ ಕ್ರಿಸ್ಟಲ್ ಕ್ಲಿಯರ್ ಆಗಿರುತ್ತೆ, ಹಾಗೆ ಅಮೇಸಿಂಗ್ ಮೌಂಟೇನ್ ವ್ಯೂಸ್ ಎಲ್ಲ ಇದೆ. ಸೊ ಇಟ್ ಇಸ್ ಒನ್ ಆಫ್ ದಿ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅಂತಾನೆ ಹೇಳ್ಬೋದು. ಈ ಕ್ಯಾಂಪಿಂಗ್ ಸೈಟ್ ನ ಸರ್ವಿಸ್ ತುಂಬಾನೇ ಚೆನ್ನಾಗಿತ್ತು, ಯಾಕೆ ಅಂತಂದ್ರೆ ಒಳ್ಳೆ ಫುಡ್ ಕೊಟ್ಟಿದ್ರು ಅವರು ನಮ್ಗೆ. ಹಾಗೇನೆ ಟಾಯ್ಲೆಟ್ ಒಂದ್ ಕಾಮನ್ ಆಗಿತ್ತು ಅನ್ನೋದ್ ಬಿಟ್ರೆ ಮಿಕ್ಕಿದೆಲ್ಲ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿತ್ತು. ಅದು ನಾವೇನು ಎಕ್ಸ್ಪೆಕ್ಟ್ ಮಾಡಕ್ಕಾಗಲ್ಲ ಅಲ್ವಾ, ಇಂಡಿವಿಜುವಲ್ ಆಗಿ ನಮಗೆ ಟಾಯ್ಲೆಟ್ ಇರುತ್ತೆ ಅಂತ. ಸೊ ಕ್ಯಾಂಪಿಂಗ್ ಅಲ್ಲೆಲ್ಲ ಕಾಮನ್ ಟಾಯ್ಲೆಟ್ಸ್ ಇರೋದು. ನನ್ನ ಫ್ರೆಂಡ್ ಹೇಳ್ತಾ ಇದ್ರು ಬೇರೆ ಕಡೆ ಕ್ಯಾಂಪಿಂಗ್ ಅಲ್ಲೆಲ್ಲ ನಮ್ಗೆ ಬೆಡ್ ಸಹ ಸಿಗಲ್ಲ ಅಂತ, ಬಟ್ ಇಲ್ಲಿ ಒಂದು ಸ್ಮಾಲ್ ಫೋಮ್ ಇರುವಂತ ಬೆಡ್ ಹಾಕಿದ್ರು, ನಮ್ಗೆ ಚೆನ್ನಾಗಿ ನಿದ್ದೆನೂ ಸಹ ಬಂತು. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆದ್ಮೇಲೆ ಇಲ್ಲೊಂದು ಬ್ರಿಡ್ಜ್ ಇದೆ, ಅದ್ರ ಮೇಲೆ ವಾಕ್ ಮಾಡ್ಕೊಂಡು ಹೋದ್ರೆ ಅಮೇಸಿಂಗ್ ವ್ಯೂ ಸಿಗುತ್ತೆ ಲೇಕ್ದು. ಸೊ ಆ ಕಡೆ ಈ ಕಡೆ ಎಲ್ಲ ತುಂಬಾ ಚೆನ್ನಾಗಿದೆ ವ್ಯೂ. ಸೊ ಅಲ್ಲಿ ನಾವು ಫೋಟೋಸ್ ವಿಡಿಯೋಸ್ ಎಲ್ಲ ಸ್ವಲ್ಪ ಕ್ಯಾಪ್ಚರ್ ಮಾಡ್ಕೊಂಡ್ವಿ. ಈಗ ನೀವು ನೋಡ್ತಾ ಇದೀರಲ್ಲ ಈ ನಾಯಿ, ಇದ್ ನಮ್ ಜೊತೆನೆ ಯಾವಾಗ್ಲೂ ಇರ್ತಿತ್ತು. ಸೊ ನಮ್ ಜೊತೆನೆ ಆಟ ಆಡ್ಕೊಂಡು ಊಟ ಮಾಡ್ಕೊಂಡು ಚೆನ್ನಾಗಿರ್ತಾ ಇತ್ತು. ಸೊ ನಾನ್ ವೆಜ್ ಯಾರು ತಿಂತಾ ಇದ್ರು ಅವ್ರ ಹತ್ರನೇ ಹೋಗಿ ನಾನ್ ವೆಜ್ ಹಾಕಿಸ್ಕೊಂಡು ತಿಂತಿತ್ತು, ವೆಜ್ ಮುಟ್ತಿರ್ಲಿಲ್ಲ ಮಾತ್ರ. ಹಾಗೇನೆ ಇದು ಒಂಥರ ತುಂಬಾ ಫ್ರೆಂಡ್ಲಿ ಡಾಗ್ ಅಂತಾನೆ ಹೇಳ್ಬೋದು. ಶಾರ್ಟ್ ಅಂಡ್ ಕ್ಯೂಟ್ ಆಗಿರುತ್ತೆ ಇಲ್ಲಿ ಮೇಘಾಲಯದಲ್ಲಿರುವಂತ ಡಾಗ್ಸ್ ನಾನ್ ನೋಡ್ದಂಗೆ. Star frozen to the sky. The summer was alive, going to the end of time. I can see the daylight. I swear perfectly, is it really the end? Just so like a stranger, so far away from me. You said you were longing for me, but I managed from our story. Baby, don't be sorry for me, 'cause it's just a perfect story. ಅವತ್ ನಮ್ಗೆ ವಾಟರ್ ಆಕ್ಟಿವಿಟೀಸ್ ಸಹ ಇನ್ಕ್ಲೂಡ್ ಆಗಿತ್ತು. ಅದನ್ನ ಮಾಡೋಕೆ ನಾವು ಒಂದು ಮಿಡಲ್ ಪಾಯಿಂಟ್ ಹೋಗ್ಬೇಕಿತ್ತು. ಸೊ ಅವಾಗ ನಾವು ಬೋಟಲ್ಲಿ ಹೋಗ್ಬೇಕಿದ್ರೆ ಅಲ್ಲಿನ ವ್ಯೂ, ಕ್ಲಿಸ್ಟರ್ ಕ್ಲಿಯರ್ ವಾಟರ್ ಎಲ್ಲ ಸಖತ್ತಾಗಿತ್ತು. ನಮಗ್ ಕೊಟ್ಟಿದ್ದು 2 ವಾಟರ್ ಆಕ್ಟಿವಿಟಿ, ಒಂದು ಕ್ಲಿಫ್ ಜಂಪಿಂಗ್ ಮತ್ತೆ ಇನ್ನೊಂದು ಕಯಾಕಿಂಗ್. ನೀವು ನೋಡ್ತಿರ್ಬೋದು ವ್ಯೂ ಏನ್ ಸಖತ್ತಾಗಿದೆ ಅಂತ. ನಮ್ ಫ್ರೆಂಡಿಗೆ ಸ್ವಲ್ಪ ಭಯ ಆಗಿತ್ತು ಕ್ಲಿಫ್ ಜಂಪಿಂಗ್ ಮಾಡೋಕೆ, ಅದಕ್ಕೆ ನಮ್ಮ ಗೈಡ್ ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ರು. ನೀವು ನೋಡ್ತಿರ್ಬೋದು ಫೈನಲಿ ಏನಾಯ್ತು ಅಂತ ನೀವೇ ನೋಡಿ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಅವಳಿಗೆ ಆಕ್ಚುಲಿ ಹೈಟ್ ಇಂದ ಜಂಪ್ ಮಾಡ್ಲಿಕ್ಕೆ ಆಗ್ಲಿಲ್ಲ, ಸೊ ಅದಕ್ಕೆ ಸಣ್ಣ ಕ್ಲಿಫ್ ಇಂದ ಜಂಪ್ ಮಾಡಿದ್ಲು ಫೈನಲಿ. ಬಟ್ ಆದ್ರೆ ಅಲ್ಲಿಂದ ಜಂಪ್ ಮಾಡ್ಬೇಕಿದ್ರೆ ನಮ್ ಗೈಡ್ ಜಂಪ್ ಮಾಡಕ್ ಹೋಗಿದ್ರು ಆ ಹೈಟ್ ಇಂದ, ಬಟ್ ಅವಳು ಜಂಪ್ ಮಾಡೋದ್ ಬೇಡ ಅಂತ ತಡೆದ್ಲು ಫೈನಲ್ ಮೂಮೆಂಟ್ ಅಲ್ಲಿ. ಸೊ ಅದೇನ್ ಬೇಕಾದ್ರೂ ಆಗ್ಬೋದಿತ್ತು, ಬಟ್ ಏನೂ ಆಗ್ಲಿಲ್ಲ ಸದ್ಯ. ಈ ತರ ನಾವು ವಾಟರ್ ಆಕ್ಟಿವಿಟೀಸ್ ಎಲ್ಲ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಕ್ಲೀನೆಸ್ಟ್ ವಿಲೇಜ್ಗೆ ಹೋಗ್ತಾ ಇದ್ವಿ. ಸೊ ಅದು ನಮ್ದು ಪ್ಯಾಕಪ್ ಆಗಿತ್ತು ನಮ್ಮ ಒಂದು ಕ್ಯಾಂಪಿಂಗ್ ಸೈಟ್ ಇಂದ. ವೆಲ್ಕಮ್ ಟು ಮಾವ್ಲಿಂಗ್. ಸೊ ಇದು ಒನ್ ಆಫ್ ದಿ ಏಷ್ಯಾಸ್ ಕ್ಲೀನೆಸ್ಟ್ ಸಿಟಿ ಅಂತೆ. ಸೊ ಆಕ್ಚುಲಿ ಅಂತೆ ಅಲ್ಲ, ನಿಜವಾಗ್ಲೂ ಕ್ಲೀನೆಸ್ಟ್ ಸಿಟಿನೇ, ಯಾಕೆಂದ್ರೆ ನಾವು ಫುಲ್ ಎಕ್ಸ್ಪ್ಲೋರ್ ಮಾಡಿದ್ವಲ್ಲ ಸಿಟಿನ. ಇದೊಂದು ಪುಟ್ಟ ಸಿಟಿ, ಒಂದೇ ರೋಡ್ ಇರೋದು. ಆ ರೋಡಲ್ಲೇ ಸ್ಟಾರ್ಟ್ ಆಗುತ್ತೆ, ಒಂದ್ ರೌಂಡ್ ಬಂದ್ರೆ ಆ ರೋಡಲ್ಲೇ ಎಂಡ್ ಆಗುತ್ತೆ. ಬಟ್ ತುಂಬಾ ಕ್ಲೀನ್ ಆಗಿತ್ತು, ನೀವು ನೋಡ್ತಿರ್ಬೋದು. ನಾನು ಐ ಥಿಂಕ್ ರಾಂಗ್ ಆಗಿ ಪ್ರೊನೌನ್ಸ್ ಮಾಡಿದೆ. ಇದು ಮಾವ್ಲಿ ನಾಂಗ್. ಸೊ ಈ ಸಿಟಿ ಹೆಸರು ಮಾವ್ಲಿ ನಾಂಗ್. ಸೊ ಐ ಥಿಂಕ್ ಇವಾಗ ನಾನು ಕರೆಕ್ಟ್ ಆಗಿ ಪ್ರೊನೌನ್ಸ್ ಮಾಡಿದೆ ಅಂತ. ಸೊ ತುಂಬಾ ಚೆನ್ನಾಗಿದೆ. ಐ ಥಿಂಕ್ ಇಲ್ಲೆಲ್ಲ ಒಂಥರ
ಪ್ರೈವೇಟ್ ಪ್ರಾಪರ್ಟೀಸೇ ಜಾಸ್ತಿ ಇರೋದು. ಸೊ ಕೈಂಡ್ ಆಫ್ ಅ ಸ್ಟೇಸ್. ಅದಕ್ಕೆ ಇಷ್ಟೊಂದು ಕ್ಲೀನ್ ಆಗಿದೆ ಅಂತಾನು ನನ್ಗೆ ಅನ್ನಿಸ್ತು. ಬಟ್ ತುಂಬಾ ನಾವು ಎಕ್ಸ್ಪ್ಲೋರ್ ಮಾಡ್ಲಿಲ್ಲ, ಅಂದ್ರೆ ಒಳಗಡೆ ಎಲ್ಲ ಲೈಕ್ ಯಾರಿದ್ದಾರೆ ಹೇಗೆ ಅಂತ. ಬಟ್ ಐ ಥಿಂಕ್ ಮೋಸ್ಟ್ ಆಫ್ ದಿ ಟೈಮ್ಸ್ ಇದು ಒಂಥರ ಸ್ಟೇಸೇ ಇರೋದು ಜಾಸ್ತಿ. ಸೊ ಹೋಮ್ ಸ್ಟೇ ಟೈಪ್. Just sound like a stranger, so far away from me. You said you were longing for me, but I managed from our story. Baby, don't be sorry for me. ಇಲ್ಲಿನ ಡಸ್ಟ್ಬಿನ್ಸ್ ಎಲ್ಲ ತುಂಬಾ ಯೂನಿಕ್ ಆಗಿತ್ತು. ನೀವು ನೋಡ್ತಾ ಇರ್ಬೋದು ಹೇಗಿದೆ ಅಂತ. Don't be sorry for me, 'cause I just been history. ತುಂಬಾ ಚೆನ್ನಾಗಿತ್ತು, ಎಕ್ಸ್ಪ್ಲೋರ್ ಮಾಡ್ತಿದ್ವಿ. ಫೈನಲಿ ನಮ್ಗೆ ಇಲ್ಲೊಂದು ಗೌರ್ಮೆಂಟ್ ಶಾಲೆ ಸಹ ಸಿಕ್ತು. ಗೊತ್ತಿಲ್ಲ ಇಲ್ಲಿ ಮಕ್ಕಳು ಕಲಿತಿದಾರೋ ಇಲ್ವೋ ಅಂತ, ಬಟ್ ತುಂಬಾ ಚೆನ್ನಾಗಿತ್ತು, ಕ್ಯೂಟ್ ಅಂಡ್ ಸ್ವೀಟ್ ಆಗಿತ್ತು. ಸೊ ಈ ನಮ್ಮ ಕ್ಲೀನೆಸ್ಟ್ ವಿಲೇಜ್ ನ ಎಕ್ಸ್ಪ್ಲೋರ್ ಮಾಡದ್ಮೇಲೆ ನಾವು ನೆಕ್ಸ್ಟ್ ಹೊರಟಿದ್ದು ಚಿರಪುಂಜಿ ಕಡೆಗೆ. ನಾವೆಲ್ಲ ಸ್ಕೂಲ್ಗೆ ಹೋಗ್ತಿದ್ದ ಟೈಮಲ್ಲಿ ಚಿರಪುಂಜಿನೇ ಹೆವಿಯೆಸ್ಟ್ ರೈನ್ ಫಾಲ್ ಆಗ್ತಿದ್ದಂತ ಪ್ರದೇಶ ಅಂತಿದ್ರು. ಬಟ್ ಇವಾಗ ಚೇಂಜ್ ಆಗಿದೆ. ಮೌಸಿರಾಮ್ ಅನ್ನೋಂತ ಇನ್ನೊಂದು ಮೇಘಾಲಯದಲ್ಲೇ ಇರುವಂತ ಪ್ರದೇಶ ಹೆವಿಯೆಸ್ಟ್ ರೈನ್ ಫಾಲ್ ಆಗುತ್ತೆ. ನೋಡ್ತಾ ಇರ್ಬೋದು ಎಷ್ಟು ಸಖತ್ತಾಗಿದೆ ನಾವು ಹೋಗ್ತಾ ಇರುವಂತ ಜರ್ನಿ ಅಂತ. ಸೊ ನಾವು ತುಂಬಾ ಎಂಜಾಯ್ ಮಾಡಿದ್ವಿ ಇಲ್ಲಿ.
and star frozen to the sky. The summer was a lie, going to the end of time. I can see the daylight, eyes were perfect. Is it really the end? Just so like a stranger, so far away from me. You said you